ಪರಿಸ್ಥಿತಿ ನೋಡ್ತಾ ಇದ್ರೆ ಹೇಗಿದೆ? ಈಗ ಬಹಳ ಇಲ್ಲಿ ಎರಡು ತರದ ರೈತರಿಗೆ ತೊಂದರೆಗಳಾಗಿರೋದು ಗೊತ್ತಾಗ್ತಾ ಇದೆ. ಒಂದು, ಮಳೆನೇ ಬರ್ದನೆ ಬಿತ್ತನೆ ಆಗದೆ ಇರ್ತಕ್ಕಂಥದ್ದು ಒಂದ್ ಕಡೆ ಬಿತ್ತನೆ ಮಾಡಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಒಂದ್ ಕಡೆ. ಮತ್ತೊಂದು, ಈ ಮೆಕ್ಕೆಜೋಳ ಏನಿದೆ ಅದು ನಮ್ದು ರೈತರಿಗೆ ಒಂದು ಆಶಾದಾಯಕವಾದ ಬೆಳೆ. ಒಂದು, ದನಗಳಿಗೆ ಮೇವು, ಮತ್ತೆ ಜೋಳ ಮಾರ್ಕೊಂಡಾಗ ದುಡ್ಡು ಬರೋದು. ಆ ಜೋಳನ ಕತ್ತರಿಸಿ ಹಾಕಿದ್ರೆ ದನಗಳಿಗೆ ಮೇವಾಗಿ ಹೈನುಗಾರಿಕೆಯಲ್ಲಿ ಜನ ಹಣನ ಸಂಪಾದನೆ ಮಾಡೋರು. ಇವತ್ತು ಎರಡೂ ಕೈ ಕೊಟ್ಟಿದೆ. ಶೆಬ್ಬೆನ ಹಾಕಂಗಿಲ್ಲ, ಯಾಕೆಂದ್ರೆ ಎಲ್ಲ ಕಂಪ್ಲೀಟ್ ಅರ್ಸಿ ಏನ್ ಹಾಸನ ಜಿಲ್ಲೆಯಲ್ಲಿ ಹಾಕಿದ್ದಾರೆ, ಒಂದೇ ಒಂದು ಎಕರೆನಲ್ಲೂ ಇಲ್ಲ, ಎಲ್ಲಾ ತಲೂ ರೋಗ ಬಂದಿದೆ. ಅದನ್ನ ಸೈಂಟಿಸ್ಟ್ ಪ್ರಕಾರ, ತಜ್ಞರ ಪ್ರಕಾರ ಆ ಶೆಬ್ಬೆಯನ್ನ ಹಸುಗಳಿಗೆ ತಿನ್ಸಂಗಿಲ್ಲ, ತಿನ್ಸಿದ್ರೆ ಹಸುಗೆ ರೋಗ ಬರುತ್ತೆ ಅಂತಕ್ಕಂಥದ್ದನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನ ಈ ಕಡೆ ದನಿಗೂ ಹಾಕಂಗಿಲ್ಲ ಮೇವಿಗಾಗಿ, ಈ ಕಡೆ ಉಪಯೋಗಕ್ಕೂ ಬರ್ತಾ ಇಲ್ಲ, ಜೋಳನೂ ಇಲ್ಲ. ಈಗ ಎರಡು ಬೆಳೆ ನಾಶ ಆಗಿದೆ. ಅವರು ಎರಡು ಉಪಯೋಗಕ್ಕೋಸ್ಕರ ಆ ಬೆಳೆನ ಹೆಚ್ಚಿಗೆ ಮೇಜನ್ನ ಹಾಕರು. ಈ ಸರಿ ಒಂದು ದನಿನ ಮೇವಿಗೆ, ಎರಡನೇದು ಜೋಳ ಬಂದು ಜೋಳನ ಮಾರಾಟ ಮಾಡೋದ್ರಿಂದ ಸಿಗುವಂತ ಆದಾಯ, ಇವೆರಡೂ ಇಲ್ದಂಗಾಗಿದೆ ರೈತನಿಗೆ. ಇದು ಒಂದು ದೊಡ್ಡ ಇದಾಗಿದೆ. ಆಮೇಲೆ ಬಿತ್ತನೆ ಆಗಿಲ್ಲ. ಆದ್ರಿಂದ ಬಿತ್ತನೆ ಆಗದೆ ಇರುವಂತ ಪ್ರದೇಶಕ್ಕೆ ನಮ್ಮ ಒಂದು ಇನ್ಸೂರೆನ್ಸ್ ಗೈಡ್ಲೈನ್ಸ್ ಪ್ರಕಾರ ಇವಾಗ 25% ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಜಮಾ ಮಾಡಬೇಕು, ಕಾನೂನಿದೆ. ಅದರಿಂದ ಮೊದಲು ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಫಸ್ಟ್ ರೈತರ ಯಾರು ಬಿತ್ತನೆ ಮಾಡಿಲ್ಲ ಅವ್ರಿಗೆ 25% ಕೊಡಿ. ಇನ್ನ ಉಳಿದಿರ್ತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥದ್ದು, ಬೆಳೆ ಹೋಗಿರ್ತಕ್ಕಂಥದ್ದಕ್ಕೆ ನಾವು ಗೈಡ್ಲೈನ್ಸ್ ಪ್ರಕಾರ ಇಮಿಡಿಯೇಟ್ ಆಗಿ ಇನ್ಸೂರೆನ್ಸ್ ನ ಅವ್ರಿಗೆ ತಲುಪಿಸುವಂತ ಕೆಲಸ ಒಂದಾಗಬೇಕು. ಮತ್ತೆ ಇಷ್ಟೆಲ್ಲ ನಾವು ಯಾಕೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಹೊಲದಲ್ಲೇ ಹೋಗಿ ನೀವೇ ಮಂತ್ರಿಗಳೇ ಈ ರಿಪೋರ್ಟ್ ಅನ್ನ ತರಬೇಕು ಅಂತಕ್ಕಂತ ಆದೇಶ ಏನ್ ಮಾಡಿದ್ದಾರೆ, ಅದರಂತೆ ನಾವೇನ್ ಬಂದಿದ್ದೀವಿ. ಇಲ್ಲಿ ನೋಡಿದಾಗ ಸಾವಿರಾರು ಎಕರೆಗಳ ಬಿತ್ತನೆ ಆಗಿಲ್ಲ. ಈ ಬಿತ್ತನೆ ಆಗದೆ ಇರ್ತಕ್ಕಂಥ ಜಾಗ ಇದರಲ್ಲಿ NDRF ಗೈಡ್ಲೈನ್ಸ್ಗೆ ನಾವು ವರದಿ ಕಳಿಸ್ತಕ್ಕಂಥದ್ದು, ಬೆಳೆ ನಾಶ ಆಗಿರತಕ್ಕಂಥದ್ದಕ್ಕೂ NDRF ಗೈಡ್ಲೈನ್ಸ್ಗೆ ವರದಿ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ. ಕಳಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ, ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ರಾಜ್ಯ ಸರ್ಕಾರ ಸೇರಿ ಈ ರೈತರನ್ನ ಈ ಸಾರಿ ಏನಾದ್ರೂ ಮಾಡಿ ರೈತರಿಗೆ ಸ್ವಲ್ಪ ಹಣಕಾಸಿನ ನೆರವನ್ನ ಕೊಡುವಂತ ರೀತಿಯಲ್ಲಿ ರೈತರನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ. ಇದನ್ನ ಬಹಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಜಾಗರೂಕತೆಯಿಂದ ಮಾಡಬೇಕಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಸ್ಪಂದಿಸಬೇಕಾಗಿದೆ. ಅದರಿಂದ ನಾವು ಈಗ ಹೇಳಿದ್ವಿ, ಇನ್ಸೂರೆನ್ಸ್ ಅನ್ನ ಯಾರು ಬಿತ್ತನೆ ಆಗಿಲ್ಲ, ಇನ್ನು ಬಿತ್ತನೆ ಮಾಡಕ್ ಸಾಧ್ಯ ಇಲ್ಲ, ಕಟ್ ಆಫ್ ಡೇಟ್ ಆಗೋಗಿದೆ. ಆದ್ರಿಂದ ಅವರಿಗೆ ಬಿತ್ತನೆ ಆಗದೆ ಇರುವಂತ ಜಾಗಕ್ಕೆ 25% ಹಣನ ಇಮಿಡಿಯೇಟ್ ಆಗಿ ಕೊಡಿ ಅಂತ ಹೇಳಿದ್ವಿ. ಸರ್, ಪ್ರದೇಶಗಳಲ್ಲಿ ವೀಕ್ಷಣೆ ಮಾಡಿದ್ರಲ್ಲ ಸರ್, ಅವಾಗ ತಮ್ಮ ಗಮನಕ್ಕೆ ಬಂದಂತ ಅಂಶಗಳು? ಅಲ್ಲ, ನಮ್ ಗಮನಕ್ಕೆ ಬಂದಿರೋದು ಬಿತ್ತನೆ ಆಗಿಲ್ಲ. ಬಿತ್ತನೆ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಬಹಳಷ್ಟು ಬಿತ್ತನೆ ಮಾಡಿರ್ತಕ್ಕಂಥ ಅದು ಏನಿದೆ, ಮುಂಗಾರು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿ ಹೋಗಿದೆ. ಬೆಳೆ ಇಲ್ಲವೇ ಇಲ್ಲ ಅಲ್ಲಿ. ಎರಡನೇದು ಮೇಜ್ ಇದೆ, ಮೇಜ್ ಜೋಳ ಅಂತ ಏನ್ ಹೇಳ್ತೀವಿ ನಾವು, ಅದು ಇದೆ. ಬಿಳಿ ಸುಳಿ ರೋಗ ಬಂದು ಅದನ್ನ ಉಪಯೋಗಕ್ಕೆ ಬಾರದಂತ ರೀತಿಯಲ್ಲಿ ಆಗಿದೆ. ಎಲ್ಲ ಎಷ್ಟು ಒಂದೇ ಒಂದರಲ್ಲೂ ಕೂಡ ಉತ್ತಮವಾದಂತ ಬೆಳೆ ಬಂದಿಲ್ಲ ಒಂದು ಎಕರೆನಲ್ಲಿ. ಅಧಿಕಾರಿಗಳಿಗೆ ಏನು ಡೈರೆಕ್ಷನ್? ಅಲ್ಲ, ಡೈರೆಕ್ಷನ್ ಅಧಿಕಾರಿಗಳಿಗೆ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈಗ ಇದಾತದಂಗೆ ಮೀಟಿಂಗ್ ಅನ್ನು ಕರೆದು ಇನ್ಸೂರೆನ್ಸ್ ಕಂಪನಿಯವ್ರನ್ನ ಕರೆದು ಕೂತ್ಕೊಂಡು ಎಷ್ಟು ಎಕರೆನಲ್ಲಿ ಬಿತ್ತನೆ ಆಗಿಲ್ಲ ಅವರಿಗೆ ಇಮಿಡಿಯೇಟ್ ಇನ್ಸೂರೆನ್ಸ್ ಅನ್ನ 25% ರಿಲೀಸ್ ಮಾಡತಕ್ಕಂಥದ್ದು. ಅದಾದ ನಂತರ ಎಷ್ಟು ಎಕರೆನಲ್ಲಿ ಬೆಳೆ ಹಾನಿಯಾಗಿದೆ ಅವರಿಗೆ ಇವಾಗ ನಾವೇನು ವೀಕ್ಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಕ್ ಬಂದಿದ್ದೀವಿ, ಆ ವರದಿ ಪ್ರಕಾರ ನಾವು ರೈತರಿಗೆ
NDRF ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಪರಿಹಾರ ತರಿಸ್ಕೊಡ್ತಕ್ಕಂಥದ್ದು. ಇದನ್ನ ಈ ಸರಿ ಮಾಡಲೇಬೇಕಾಗಿದೆ. ನಾವು ರೈತರನ್ನ ಉಳಿಸ್ಕೊಳ್ಳೇಬೇಕಾಗಿದೆ. ಅಲ್ಲ, ನಾವು ರಿಪೋರ್ಟ್ ಫುಲ್ ಕೊಡ್ತೀವಿ. ಇವತ್ತು ನಾಳೆ ಸಾಧ್ಯವಾದ್ರೆ ಇನ್ನೂ ಒಂದ್ ದಿವಸ ಮಾಡಿ ಹೊಲಕ್ಕೆ ಹೋಗಿ ವಿತ್ ಫೋಟೋಸ್ ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ. ಸರ್, ಈಗ 25-26 ಸಾವಿರ ಬೆಳೆ ವಿಮೆದು ವಾಪಸ್ ಹಣ ಬರ್ಲಿಕ್ಕೆ ಅದೇನೋ ಟೈಮ್ ಇದೆಯಾ? 25-26 ಈ ಬೆಳೆ ವಿಮೆ ಹಣ ಕಟ್ಟಿದಾರಲ್ಲ ಸರ್, ಆ ಕಟ್ಟಿರೋ ಹಣ ಅದು ಲಾಸ್ಟ್ ಡೇಟ್ ಕಟ್ ಆಫ್ ಡೇಟ್ ರಾಗಿಗೆ ಒಂದ್ಕಿದೆ, 15ನೇ ತಾರೀಕಿನವರೆಗೂ ರಾಗಿಗೆ ಒಂದ್ಕಿದೆ. ಇನ್ನೆಲ್ಲಕ್ಕೂ ಜೋಳ ಆಗಿದೆ, ಎಲ್ಲ ಮುಗಿದಿದೆ. ರಾಗಿಗೆ ಒಂದಕ್ಕೆ ಇನ್ನೂ ಕಟ್ಬೋದು ಇನ್ಸೂರೆನ್ಸ್. ಸರ್, ಅದು ವಿಮೆ ಕಟ್ಟೋದು ಓಕೆ, ವಿಮೆ ಕಟ್ಟಿರೋದು ಈಗಾಗಲೇ ಕಟ್ಟಿದಾರಲ್ಲ, ಕಟ್ಟಿರೋರಿಗೆ ಹಣ ಬಂದಿಲ್ಲ. ಇದು ಬರ್ಲಿಕ್ಕೆ ಅದನ್ನೇ ನಾವು ಇನ್ಸೂರೆನ್ಸ್ ಕಂಪನಿಯವ್ರ ಜೊತೆ ಮಾತಾಡಿ, ನಮ್ಮ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ, ಬೆಳೆ ಹಾನಿ ಆಗಿದೆ ಅಂದ್ರೆ ಜಂಟಿ ಸಭೆ ಮಾಡಿ ಸರ್ವೆನೂ ಮಾಡಿ, ಸರ್ವೆ ರಿಪೋರ್ಟ್ ಅವರು ಇನ್ಸೂರೆನ್ಸ್ ಕಂಪನಿಯವರು ನಮ್ಮ ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಒಪ್ಕೊಂಡು ಕೊಡೋದಾದ್ರೆ ಕೊಡ್ಲಿ, ಇಲ್ಲಾಂದ್ರೆ ಅವರು ಕಂಪನಿಯವ್ರು ಬರ್ಲಿ, ಜೊತೆ ಜಂಟಿ ಸರ್ವೆ ಮಾಡಿ ತಕ್ಷಣ ಹಣನ ರಿಲೀಸ್ ಮಾಡಿ.